ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಿಮ್ಮ ಯೂನಿಟ್ ಟೆಸ್ಟ್ 1ರ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗಿದೆ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಆಲ್ ಓವರ್ ಕರ್ನಾಟಕ ನಿಮ್ಮ ಫಸ್ಟ್ ಇಯರ್ PUC ಎಕ್ಸಾಮ್ ನಡೆಸಲಿಕ್ಕೆ ಎಲ್ಲ ತಯಾರಿಗಳು ನಡೆದು ಹೋಗಿವೆ. ಹಾಗಾಗಿ ಇಲ್ಲಿ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗಿದೆ. 4/8/2026 ಕೆಲವೊಂದು ಕಡೆ 3ನೇ ತಾರೀಕಾದರೆ ಕೆಲವೊಂದು ಕಡೆ 4ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾಯಿದೆ. 4/8/2026 ಇಂಗ್ಲೀಷ್ ಇರುತ್ತೆ. ಕ್ಲಿಯರ್ ಅರ್ಥ ಆಗ್ತಾಯಿದೆ ಎಂದುಕೊಂಡಿದ್ದೇನೆ. ಆಯಿತಾ, ಇಂಗ್ಲೀಷ್ ಇದೆ. ಈ ಕಡೆ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕನ್ನಡ, ಸಂಸ್ಕೃತ, ಉರ್ದು ಎಕ್ಸಾಮ್ ಇರುತ್ತೆ. 5ನೇ ತಾರೀಕು ರಾಸಾಯನಶಾಸ್ತ್ರ 30. ಆಯಿತಾ, ಇವತ್ತು ಸರ್ 34 ಏನು ಇವೆಲ್ಲ ಕೋಡ್ ಸರ್, ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ. ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ರಾಸಾಯನಶಾಸ್ತ್ರ ಅಂತ ಹೇಳಿದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಕೆಮಿಸ್ಟ್ರಿ ಆಗಿರುತ್ತೆ. ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಆಗಿರುತ್ತೆ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? ಇದು ನಮ್ಮ ಫಸ್ಟ್ ಇಯರ್ PUCಯ ವಿದ್ಯಾರ್ಥಿಗಳಿಗೆ ಈ ಸೈಡ್ ಕಾಣ್ತಾ ಇದಲ್ವ, ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ, ಅದು ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. 12:30ಯಿಂದ 1:30 ಗಂಟೆಗಳ ಕಾಲ ಏನಂತಾರೆ ತಗೊಳ್ಳೋ ಪರೀಕ್ಷೆ ಆಗಿರುತ್ತೆ. 6/8/2026 ಗುರುವಾರ ಬೆಳಗ್ಗಿನ ಜಾವದಲ್ಲಿ ನಮ್ಮ ಏನಂತೀರ ಮಾರ್ನಿಂಗ್ ಸೆಷನಲ್ಲಿ ಗಣಿತ ಅಂದರೆ ಮ್ಯಾಥಮೆಟಿಕ್ಸು, ವ್ಯವಹಾರ ಅಧ್ಯಯನ ಅಂತ ಹೇಳಿದರೆ ಬಿಸ್ನೆಸ್ ಸ್ಟಡೀಸ್ ಆಗಿರುತ್ತೆ. ಶಿಕ್ಷಣ ಅಂದರೆ ಎಜುಕೇಷನ್ ಎಕ್ಸಾಮ್ ಆಗಿರುತ್ತೆ. ಕ್ಲಿಯರ್? ಈ ಕಡೆ ಬರೋದಾದರೆ ನಾವು 5ನೇ ತಾರೀಕು ಹಿಸ್ಟ್ರಿ ಹಾಗೂ ಫಿಸಿಕ್ಸ್ ಎಕ್ಸಾಮ್ ಮುಗೀತು. 6ನೇ ತಾರೀಕು ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಲೆಕ್ಕಶಾಸ್ತ್ರ ಅಂತ ಇದೆ, ಜೀವಶಾಸ್ತ್ರ ಹಾಗೂ ತರ್ಕಶಾಸ್ತ್ರ ಅಂತ. ಆಯಿತಾ, ಶಾಸ್ತ್ರ ಒಂದು ಅಕೌಂಟೆನ್ಸಿ, ಇನ್ನೊಂದು ಇದು ಬಯೋ, ಈ ರೀತಿಯಾಗಿ ಎಕ್ಸಾಮ್ಗಳು ನಡೀತಾ ಹೋಗ್ತವೆ. ನಂತರದಲ್ಲಿ 7ನೇ ತಾರೀಕು ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸು, ಗಣಕ ವಿಜ್ಞಾನ, ಕಂಪ್ಯೂಟರ್ ಸೈನ್ಸು, ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸು ಹಾಗೂ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಇದೆ. ಬೇಸಿಕ್ ಮ್ಯಾಥ್ಸ್ ಕೂಡ ಇರುತ್ತೆ. ಇವೆಲ್ಲ ಕೋಡ್ ಸರ್, ನಂಬರ್ಸ್ಗಳು ಕಾಣ್ತಾ ಇರೋದು ಕೋಡು. 8/8/2025 ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ ಸರ್, ಐಚ್ಛಿಕ ಕನ್ನಡ ಅಂದರೆ ಆಪ್ಷನಲ್ ಕನ್ನಡ. ಆಯಿತಾ, ಈ ರೀತಿಯಾಗಿ ಎಕ್ಸಾಮ್ಗಳು ಇರುತ್ತೆ. ಇಲ್ಲಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹಿಂದಿ ಎಕ್ಸಾಮ್ ಇರುತ್ತೆ. ಸ್ವಲ್ಪ ಇದನ್ನು ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಕಾಲೇಜಿನ ಮುಖ್ಯಸ್ಥರು ಪರೀಕ್ಷಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅಂದರೆ ಇದೇ ಟೈಮಿಗೆ ಇಡೀ ಹಾಸನ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಕಾಲೇಜುಗಳು ಎಷ್ಟು ಬರ್ತಾವೋ, ಎಲ್ಲ ತಾಲೂಕು, ಎಲ್ಲ ಹಳ್ಳಿ, ಎಲ್ಲ ಡಿಸ್ಟ್ರಿಕ್ಗಳಲ್ಲಿಯೂ ಇದೇ ಒಂದು ಹಾಸನ ಜಿಲ್ಲೆ ಇರೋದೇ ಒಂದಲ್ವ, ಅದರಲ್ಲಿ ಈ ಒಂದು ಪರೀಕ್ಷೆಯನ್ನು ಇದೇ ಟೈಮ್ ಟೇಬಲಲ್ಲಿ ನಡೆಸಬೇಕಾಗತ್ತೆ. ಕ್ಲಿಯರ್? ಗೌಪ್ಯತೆ ಮತ್ತು ಸುರಕ್ಷತೆಯನ್ನು ಕಾಪಾಡಬೇಕು. ಪ್ರಶ್ನೆ ಪತ್ರಿಕೆಗಳ ಗೌಪ್ಯತೆಯನ್ನು ಹೊರಹಾಕಿದರೆ ಶಿಕ್ಷಣ ಕಾಯ್ದೆಯ ಪ್ರಕಾರ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ಈ ವೇಳಾಪಟ್ಟಿಯಲ್ಲಿ ದಿನಾಂಕದಂದು ಸರ್ಕಾರ ರಜೆ ಏನಾದರೂ ಬಂದರೆ, ಏನು ಸರ್ಕಾರ ರಜೆ ಅಂದರೆ ಗೌರ್ಮೆಂಟ್ ಏನಾದರೂ 8ನೇ ತಾರೀಕು, 7ನೇ ತಾರೀಕು, 6, 5, 4 ಇದರಲ್ಲಿ ಏನಾದರೂ ಘೋಷಣೆ ಮಾಡಿದರೆ, ಅಂದರೆ ಗೌರ್ಮೆಂಟ್ ರಜೆ ಅಂತ, ಅವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಪರೀಕ್ಷೆ ಯಾವುದು, ಈಗ ಎಕ್ಸಾಂಪಲ್ಲು 5ನೇ ತಾರೀಕು ಏನಾದರೂ ಗೌರ್ಮೆಂಟ್ ರಜೆ ಬಂದುಬಿಡ್ತಪ್ಪ, ಗೌರ್ಮೆಂಟಿಂದ ಡಿಕ್ಲೇರ್ ಆಯಿತು, ಆಯಿತಾ, ಕರ್ನಾಟಕ ಬಂದು ಅಂತ, ಅಥವಾ ಹಾಲಿಡೇ ಅಂತ ಆದಾಗ ಈ 5ನೇ ತಾರೀಕು ಪರೀಕ್ಷೆಯನ್ನು ಎಲ್ಲ ಎಕ್ಸಾಮ್ ಮುಗಿದಾದ್ಮೇಲೆ ಕೊನೆಗೆ ಅದನ್ನು ಕಂಡಕ್ಟ್ ಮಾಡ್ತಾರೆ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜು ಹಾಸನ ಜಿಲ್ಲೆಯ ಈ ಒಂದು ವೇಳಾಪಟ್ಟಿಯಾಗಿರುತ್ತೆ, ಅಂದರೆ ಟೈಮ್ ಟೇಬಲ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ ರೆಡಿಯಾಗಿ ಮಕ್ಕಳೇ. ಧನ್ಯವಾದಗಳು.